ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ. ಓಂ ಶ್ರೀಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ, ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದಲ್ಲಿ 6ನೇ ಸಂಧಿ ಈಗ ಪ್ರಾರಂಭ ಆಗುತ್ತೆ. ಬಹಳ ಅದ್ಭುತವಾಗಿರತಕ್ಕಂಥ ಸಂಧಿ. ಭೀಷ್ಮಾಚಾರ್ಯರು ತಮ್ಮ ಭಕ್ತಿಯನ್ನು ಯಾವ ರೀತಿ ಪರಮಾತ್ಮನಲ್ಲಿ ಮೆರೆದಿದ್ದಾರೆ, ಇಡೀ ಲೋಕವೇ ಮೆಚ್ಚುವ ರೀತಿಯಲ್ಲಿ ಆ ಭಗವಂತನ ಹತ್ರ ಭಕ್ತಿಯೊಂದಿಗೆ ಹೊಡೆದಾಡಿದ್ದಾರೆ. ಅಂದರೆ ತಮ್ಮಲ್ಲಿ ಅನನ್ಯ ಭಕ್ತಿಯನ್ನು ಆ ಪರಮಾತ್ಮನಲ್ಲಿ ಅಡಗಿಸಿಟ್ಕೊಂಡಿರತಕ್ಕಂಥ ಭೀಷ್ಮರ ಒಂದು ಭಕ್ತಿಯ ಒಂದು ಪರಾಕಾಷ್ಠೆಯನ್ನು ನಾವು ಇದರಲ್ಲಿ ನೋಡ್ಬೋದು. ಭೀಷ್ಮಾಚಾರ್ಯರು ಮೊದಲನೇ ದಿನ ಸೈನ್ಯಾಧಿಪತಿಯಾಗಿ ದುರ್ಯೋಧನ ತಮ್ಮನ್ನು ಮಾಡಿದಾಗ ಅದಕ್ಕೆ ಆಕ್ಷೇಪವನ್ನು ಕರ್ಣ ವ್ಯಕ್ತಪಡಿಸ್ತಾನೆ. ಆ ಸಂದರ್ಭದಲ್ಲಿ ಭೀಷ್ಮರನ್ನು ಹೀಯಾಳಿಸಿ ಕರ್ಣ ಮಾತಾಡ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅವರು 3 ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಮೊದಲನೆಯದು, ತಾವು ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ದಿನ ಯುದ್ಧ ಮಾಡ್ತಾರೋ ಅಷ್ಟು ದಿನ ಪ್ರತಿದಿನವೂ ಸಹ 10,000 ಜನರನ್ನು ಕೊಲ್ತೀವಿ ಯುದ್ಧದಲ್ಲಿ ಅನ್ನತಕ್ಕಂಥ ಮೊದಲನೇ ಪ್ರತಿಜ್ಞೆ. ಭಗವಂತ ಕೈಯಲ್ಲಿ ಆಯುಧವನ್ನು ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಕೃಷ್ಣ, ಆ ಪ್ರತಿಜ್ಞೆಯನ್ನು ಮುರಿದು ಪರಮಾತ್ಮನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಸೇ ತೀರ್ತೀನಿ ಅನ್ನತಕ್ಕಂಥ 2ನೇ ಪ್ರತಿಜ್ಞೆ. ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣ, ಅರ್ಜುನ, ಆ 4 ಕುದುರೆಗಳು, 4 ವೇದಗಳೇ 4 ಕುದುರೆಗಳು, ಧ್ವಜಪತಾಕೆಯಲ್ಲಿ ಬ್ರಹ್ಮಚಾರಿಯಾಗಿರ್ತಕ್ಕಂಥ ಮಹಾಪ್ರಚಂಡನಾಗಿರ್ತಕ್ಕಂಥ ವಾಯುಪುತ್ರ ಅಂದರೆ ಆಂಜನೇಯ, ಜೊತೆಗೆ ರಥ, ಇಷ್ಟು ತೂಕ ಇರತಕ್ಕಂಥ ರಥವನ್ನು 100 ಅಡಿಗಳಷ್ಟು ಹಿಂದಕ್ಕೆ ಓಡಿಸ್ತೀನಿ ಯುದ್ಧರಂಗದಲ್ಲಿ ಅನ್ನತಕ್ಕಂಥ ಒಂದೇ ಸಾರಿ 100 ಅಡಿಗಳು ಹಿಂದಕ್ಕೆ ಓಡಬೇಕು. ಆ ರೀತಿ ಅವರನ್ನು ಹೊಡೆಯದೇ ಇದ್ದರೆ ನಾನು ಭೀಷ್ಮನೇ ಅಲ್ಲ ಅಂತ ಹೇಳಿಬಿಟ್ಟು ಪ್ರತಿಜ್ಞೆಯನ್ನು ಮಾಡಿದಾಗ ಕರ್ಣ, ತಥಾ ನೀವೇನಾದರೂ ಆ ರೀತಿ ಪ್ರತಿಜ್ಞೆ ಮಾಡಿ ಗೆದ್ದರೆ ನಾನು ನಿಮ್ಮ ಸೇವಕನಾಗ್ತೀನಿ ಅಂತ ಕರ್ಣನೂ ಪ್ರತಿಜ್ಞೆ ಮಾಡಿದ್ದ. ಯಾವ ರೀತಿ ಭೀಷ್ಮಾಚಾರ್ಯರು ಪರಮಾತ್ಮನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಸಿ ತಮ್ಮ ಪ್ರತಿಜ್ಞೆಯನ್ನು ಪೂರೈಸಿಕೊಂಡು ಜೊತೆಗೆ ಭಕ್ತಿಯನ್ನು ಮೆರೀತಾರೆ ಅನ್ನತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಧಿಯನ್ನು ನಾವೀಗ ಅದರ ಸಾರಾಂಶವನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಸೂಚನೆ: ರಾಯದನು ಜಘರಟ್ಟನಂಬೋಜಾಯ ತಕ್ಷಣ ಖಾತಿಯನು, ಗಾಂಗೇಯ ಭಯಭಕ್ತಿಯಲ್ಲಿ ಗೆಲಿದನು ವರ ಸುದರ್ಶನವ. ಮಹಾರಾಕ್ಷಸರ ಮರ್ದನನಾಗಿರ್ತಕ್ಕಂಥ ಭಗವಂತ, ಅಂಬೋಜಾಯತಾಕ್ಷನಾಗಿರ್ತಕ್ಕಂಥ ಪರಮಾತ್ಮನನ್ನು ಭೀಷ್ಮಾಚಾರ್ಯರು ತಮ್ಮ ಭಕ್ತಿಯಿಂದ ಯಾವ ರೀತಿ ಗೆಲಿತಾರೆ ಅನ್ನತಕ್ಕಂಥ ಈ ಒಂದು ಸಂಧಿಯ ಸೂಚನೆಯನ್ನು ನಾವು ನೋಡ್ತಾ ಮುಂದುವರೆದರೆ,
ಕೇಳು ಜನಮೇ ಜಯ ಧರಿತ್ರೀಪಾಲ, ದಿನಕರನುದಯದಲ್ಲಿ ಮುಂಗಾಳೆಗದ ಗಾಢಾಭಿಲಾಷರು ಬಂದು ಕಳನೊಳಗೆ. ಮೇಲು ನೆಲ ನದಿರ್ತಿ ಅದಿರಿತು ಅಖಿಲ ಕುರು ಭೂಪಾಲಕನವರೊಡ್ಡಿದರು, ಲಕ್ಷ್ಮೀಲೋಲನಾಜ್ಞೆಯಲ್ಲಿ ಇವರು ಬಲಿದರು ತಮ್ಮ ಮೋಹರವ. ಯುದ್ಧ ಪ್ರಾರಂಭ ಆಗಿದೆ. ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ಕೌರವನ ಸೈನ್ಯ, ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ಪಾಂಡವರ ಸೈನ್ಯ, ಜೊತೆಗೆ ಪರಮಾತ್ಮನ ಒಂದು ಆಜ್ಞೆಯಂತೆ ಅವರು ನಡೀತಾ ಇದ್ದಾರೆ. ಲಕ್ಷ್ಮೀ ಲೋಲನಾಜ್ಞೆಯಲ್ಲಿ ಇವರು ಬಲಿದರು ತಮ್ಮ ಮೋಹರವ. ಆ ಭಗವಂತ ಮೊದಲು ಏನು ಆಜ್ಞೆಯನ್ನು ಮಾಡ್ತಾನೋ ಅದನ್ನು ಪರಿಪಾಲಿಸ್ತಾ ದೃಷ್ಟದ್ಯುಮ್ನನ ಮಾತನ್ನು ಕೇಳ್ತಿದ್ರು. ಯಾಕೆಂದರೆ ಭಗವಂತನನ್ನು ಬಿಟ್ಟು ಬೇರೆ ಏನು ಇಲ್ಲ ಅನ್ನತಕ್ಕಂಥದ್ದನ್ನು ಪಾಂಡವರು ತಿಳ್ಕೊಂಡಿದ್ರು. ದಳವೆರಡು ದಳಪತಿಗಳಿಬ್ಬರ ತಳಿತ ಸನ್ನೆಯ ಚೌರಿಯಲಿ, ಬಿಡೆ ಹಳಚಿದುದು ಹೊಯ್ದಾಡಿ ಬಿದ್ದುದು ಪಾಯದಳವೊಂದು. ಇಬ್ಬರ ಒಂದು ನಿರ್ದೇಶನದಂತೆ ಎರಡೂ ಬಲಗಳು ಕೂಡ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಏನು ಭಯಂಕರವಾಗಿರತಕ್ಕಂಥ ಯುದ್ಧ ಪ್ರಾರಂಭ ಆಗಿದೆ. ತುಳಿತು ಹೊಕ್ಕವುದಂತಿ ಘಟೆ, ದಳ ಉಳಿಸಿ ಹರಿದವು ತೇರುಗಳು, ತೋಳ್ಬಳೆಗಳೋಲಲಿ ಹೊಯ್ದಾಡಿದರು ರಾವುತರ ಅಸಮಸಮರದಲ್ಲಿ. ಎಲ್ಲ ರೀತಿಯಲ್ಲಿ ಯುದ್ಧ ಮಾಡ್ತಿದ್ದಾರೆ. ದೃಷ್ಟಿಯುದ್ಧ, ಕುಸ್ತಿಯುದ್ಧ, ಮಲ್ಲಯುದ್ಧ, ಬಾಣಯುದ್ಧ, ಎಲ್ಲ ಯುದ್ಧಗಳಲ್ಲೂ ಪ್ರವೀಣರಾಗಿರ್ತಕ್ಕಂಥವರು ನಿರಂತರವಾಗಿರತಕ್ಕಂಥ ಯುದ್ಧವನ್ನು ಮುಂದುವರಿಸಿದರೆ, ಅಳಿದುದೆರಡರ ಚೂಣಿ, ಎರಡು ಕಡೆನೂ ಸೈನಿಕರು ಸಾಯ್ತಾ ಇದ್ದಾರೆ. ದೊರೆಗಳ ಬಲಕೆ ಹೇಳಿಕೆಯಾಯಿತು, ಘನ ಸಂಕುಲ ಸುವಿಗ್ರಹ ಸಾಧಕರು ಕೈ ಮಾಡಿ ಕಡಿವಡೆಯೇ. ಅಳಿದುದೆರಡರ ಚೂಣಿ, ಎರಡೂ ಕಡೆಯ ನಾಯಕರು ಕೂಡ ಸೋಲ್ತಾ ಇದ್ದಾರಂತೆ. ಅವರು ಸೋಲ್ತಾ ಇದ್ದಾರೆ, ಇವರು ಸೋಲ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಗ್ಬಿಡ್ತಪ್ಪ ಅಂದರೆ, ದಳ ಉಳಿಸಿದನು ಭೀಮ, ಕೌರವ ದಳವ ತರುಬಿದನು, ಅಡ್ಡ ಬಿದ್ದರಿ ಬಲದ ಸುಭಟರಿಗಿತ್ತ ಅಮರಾವತಿಯ ಸಂಪದವ. ಭೀಮಸೇನ ನುಗ್ಗಿಬಿಟ್ಟಿದ್ದಾನೆ ಆ ಕಡೆ ಕೌರವರ ಸೈನ್ಯದಲ್ಲಿ. ಏನು ಹೊಡಿ 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 ಹೊಡಿ. ಯಾಕೆಂದರೆ ಅಸಾಮಾನ್ಯ ಶಕ್ತಿಯುಳ್ಳ ಭೀಮ. ಅವನಿಗಿಲ್ಲ ಅವ್ರ ಈ ಸೈನ್ಯ ಸಾಟಿನ. ಅಡ್ಡ ಬಿದ್ದವ್ರನ್ನ ತುಳ್ಕೊಂಡು ಸುಮ್ಮನೆ ಹಾಕ್ಕೊಂಡು ಒಬ್ಬರನ್ನ ತಗೊಂಡು ಒಬ್ಬರಿಗೆ ಜಡಿತಿದ್ದಾನಂತೆ. ಅಷ್ಟೊತ್ತಿಗೆ ಏನಾಗ್ಬಿಡ್ತಪ್ಪ, ಈ ಭೀಮಸೇನನ ಕಾಟ ಜಾಸ್ತಿ ಆಗಿಬಿಡ್ತು. ಈ ಕಡೆ ಸೈನ್ಯದಲ್ಲಿ ಏನಾಯಿತು, ಕೌರವನ ಸೈನ್ಯದಲ್ಲಿ ಮುರಿದು ಬಹ ನಿಜ ಸೇನೆಗೆ ಅಭಯವ ಸೆರಗ ಬೀಸುತ್ತ, ಕಿತ್ಕೊಂಡು ಓಡಿ ಬರತಕ್ಕಂಥ ಸೈನ್ಯಕ್ಕೆ ಅಭಯವನ್ನು ಕೊಡ್ತಾ ಭೀಮಸೇನನ ತರುಬಿನಿಂದನು ಭೀಷ್ಮ ಬಿಗಿದನು ಸರಳಲಿ ಅಂಬರವ. ಭೀಷ್ಮಾಚಾರ್ಯರು ಬಂದುಬಿಟ್ರು, ಭೀಮಸೇನಿಗೆ ಅಡ್ಡ ನಿಂತು ಬಿಟ್ರು. ಏನು ಸುಮ್ಮನೆ ಒಂದು ಬಲೆನೇ ನೇಯ್ದು ಬಿಟ್ರು ಬಾಣದ್ದು ಭೀಮಸೇನನ ಎದುರುಗಡೆ. ತೆರಹುಗೊಡವಂಬುಗಳು ಭೀಮಗೆ ಬೆರಗು ಬಲಿದುದೋ. ಭೀಮಸೇನನಿಗೆ ಬೆರಗಾಗ್ಬಿಡ್ತು. ಅಷ್ಟೊತ್ತಿಗೆ ಏನು ಮಾಡ್ತು, ಭೀಮಸೇನನ ಕತೆ ಆಯಿತು ಅಂದ್ಕೊಂಬಿಟ್ಟ. ಅವನ್ನ ಪಕ್ಕಕ್ಕಿಕ್ಕಿ ಸಾತ್ಯಕ್ಕೆ ಬಂದುಬಿಟ್ಟ. ಹಕ್ಕು ಸಾತ್ಯಕೀರಿದು ಭೀಷ್ಮನ ಬಲದಲ್ಲಿ ಊಡಿದನು ಅಖಿಲ ಖಗ ಕುಲವ. ಸಾತ್ಯಕಿ ಯುದ್ಧ ಜೋರಾಗ್ಬಿಡ್ತು ಈ ಕಡೆ. ಬಳಿಕ ಸಾತ್ಯಕಿ ಭೀಷ್ಮರಿಗೆ ಬಲುಗಲಹ ಬಲಿದುದು. ಸಾತ್ಯಕಿ ಭೀಷ್ಮರಿಗೆ ಭಯಂಕರವಾಗಿರತಕ್ಕಂಥ ಯುದ್ಧ. ವಿಲಯ ರುದ್ರನ ನಿಲವನೊಚ್ಚತಗೊಂಡ ಬರದೊಳಗೆ ಗಂಗೆಯ. ಇನ್ನು ಭೀಷ್ಮಾಚಾರ್ಯರ ಯುದ್ಧ ಕೇಳಬೇಕಾ? ಪ್ರಳಯ ಕಾಲ ರುದ್ರನಾಗಿದ್ದರಂತೆ ಭೀಷ್ಮಾಚಾರ್ಯರು. ತಳಪಟವ ಮಾಡಿದನು ಭಾಷೆಯ ಬಳಿಗೆ ಕೊಂದನು 10,000 ನೆಲನ ವಲ್ಲಭರನು. 10,000 ನೆಲನ ವಲ್ಲಭರನು ಯುಧಿಷ್ಠಿರ ರಾಯ ಸೇನೆಯಲ್ಲಿ. ಮಾತಾಡಿದಂತೆ ಪ್ರತಿಜ್ಞೆಗೆ ಸಂಬಂಧಪಟ್ಟಂತೆ ಪ್ರತಿಜ್ಞೆಯನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು 10,000 ಮಹಾರಥರನ್ನೇ ಕೊಂದುಬಿಟ್ಟಿದ್ದಾರಂತ ಭೀಷ್ಮಾಚಾರ್ಯರು ಮೊದಲನೇ ಯುದ್ಧದಲ್ಲಿ. ಬೀಳಲವನೀಪತಿಗಳ ತಿಹಿಹಾಳಿಯಲ್ಲಿ ಸತ್ಯಕ್ಕೆ ಮುಳಿದು ಬಲುಗೋಲಿನಲ್ಲಿ ಗಂಗಾ ಕುಮಾರನ ಸಾರಥಿಯ ನೆಸಲು. ಸಾತ್ಯಕ್ಕೆ ಏನು ಮಾಡಿಬಿಟ್ಟ, ಸರಿಯಾದೊಂದು ಬಾಣ ತಗೊಂಡ್ಬಿಟ್ಟು ಭೀಷ್ಮಾಚಾರ್ಯರ ಸಾರಥಿ ಹೊಡೆದು ಬಿಟ್ಟ. ಸಾರಥಿ ಸತ್ತ ತಕ್ಷಣ ಏನಾಯಿತು,
ಮೇಲುಗಾಳೆಗದವರ ಸೇರಿತು ಸೋಲು. ಮೇಲುಗಾಳೆಗದವರ ಸೇರಿತು ಸೋಲು ಕುರುಪತಿಗಾಯಿತು. ಅವತ್ತಿನ ಒಂದು ಸೋಲು, ಭೀಷ್ಮಾಚಾರ್ಯರು ಪಾಪ ಸಾರಥಿ ಸತ್ತಿದ್ದಾನೆ ಅಂತ ಹೇಳಿಬಿಟ್ಟು ರಥವನ್ನು ಹಿಂದಕ್ಕೆ ತಿರುಗಿಸಿದರೆ ಮೊದಲನೇ ದಿನದ ಸೋಲು ಕುರುಪತಿಗಾಯಿತು, ಕೌರವರಿಗಾಯಿತು. ಕಿರಣದ ಗೂಳಯವು ಪಡುವಣ ಸಮುದ್ರಕ್ಕೆ ತೆಗೆಯಲು ಇನನಿಳಿದ. ಅಷ್ಟೊತ್ತಿಗೆ ಪಶ್ಚಿಮಾಂಬುದಿಯೊಳಗೆ ಸೂರ್ಯ ಮುಳುಗೋಗಿಬಿಟ್ಟಿದ್ದಾನೆ. ಅವತ್ತಿನ ಒಂದು ದಿನ ಆಯಿತು. ದಿನವೆರಡು ಹಿಂದಾದುದಿದು ಮೂರನೆಯ ದಿನದ ಬಹಳ ವಿಗ್ರಹದನುವನಾಲಿಸುರಾಯ ಜನಮೇಜಯ ಮಹೀಪಾಲ. ಏನು ಭಯಂಕರವಾಗಿರ್ತಕ್ಕಂಥ ಯುದ್ಧ. ಮೊದಲನೇ ದಿನ ಆಯ್ತು, ಎರಡನೇ ದಿನ ಆಯ್ತು, ಮೂರನೇ ದಿನ ಮುಗೀತು. ದಿನಪನುದಯಾಚಲದ ಚಾವಡಿವರೆಗೆ ಬಲವೆರಡುಗಳು ಗರ್ಜಿನದಿ ಬಂದೊಡ್ಡಿದವು ಕಳನೊಳು ಕತಿಯ ಪಡಪಿನಲ್ಲಿ. ಏನು ಗರ್ಜನೆ ಮಾಡ್ಕೆಂತ ಎರಡೂ ಬಲಗಳು ಕೂಡ ಬಂದು ಯುದ್ಧರಂಗದಲ್ಲಿ ಸೇರಿದವು. ಮತ್ತೆ ಮೂರನೇ ದಿನ ಹೆಂಗಿದೆಯಪ್ಪ ಸೈನ್ಯದ ಒಂದು ಇದು ಅಂದರೆ ಬ್ರಹ್ಮಾಂಡ. ಸೋಳುಮಿಗಳಲ್ಲಿರುವ ನಿಸ್ಸಾಲೋಳಿಗಳ ತಂಬಡದ ಕೊಂಬಿನ ಗಾಳು ಗಜರಿನ ಕಹಳೆಗಳ ಕಳಕಳದ ಒಗ್ಗುಗಳ ಮೇಲವನೆ ಭುಗಿಲಿಡಲು ಬೊಬ್ಬೆಯ ಮೇಘೋಳ ಘೋಷದ ರಭಸ ದೆಸೆಗಳ ಶೀಳೆ ಸಿಡಿಲೆದ್ದೆರಡು ಬಲ ಹೊಯ್ದಾಡಿತು ಒಡಗಲಸಿ. ಏನು ಸುಮ್ಮನೆ ಸಿಡಿಲಿನ ಶಬ್ದನೇನು ಅಂತ ಅನ್ನೋ ರೀತಿಯಲ್ಲಿ ಆ ಶಬ್ದದ ಬಾಣಗಳ, ಗದೆಗಳ, ಕಠಾರಿಗಳ ಒಂದು ಶಬ್ದ ಕೇಳಿಸ್ತಾ ಇದೆಯಂತೆ. ಭಯಂಕರವಾಗಿರತಕ್ಕಂಥ ಯುದ್ಧ. ಬರಲಿ ಸಮರಕ್ಕೆ ಸತ್ಯಕಿಯ ನೀ ಕರೆಯನು ತಬಿಲು ದುಡುಕಿ ರಥದಲ್ಲಿ ಸರಿಸ ತಾಳಧ್ವನಿಯ ಧ್ವಜವನೆತ್ತಿಸಿ ಸಮರತರ ನೆರಹಿ ಸರಳ ತೂಗುತ ಮಾರು ಬಲವನು ತರುವಿನಿಂದನು ಭೀಷ್ಮ. ಇನ್ನ ಸಾತ್ವಿಕೇನು ಬಿಟ್ಟಿಲ್ಲ. ಆ ಸಾತ್ವಿಕೆ ನನ್ನ ಸಾರಥಿಯನ್ನೇ ಕೊಂದುಬಿಟ್ಟು ಗೆದ್ದಿದ್ದಾನೆ, ಅವನು ಎಲ್ಲಿದ್ದಾನೆ ಅಂತ ಹೇಳಿ ಬಂದ್ಬಿಟ್ರಂತೆ ಭೀಷ್ಮಾಚಾರ್ಯರು. ಭೀಷ್ಮ ಅಗ್ಗದ ಬಿರುದ ಸಂಭಾವಿಸುತ್ತ ಪಾಠಕ ಕೋಟಿ ಗಡಬಡಿಸಿ. ಏನು ಹೊಗಳಭಟ್ರು ಒಂದು ಕಡೆ ಹೊಗಳತಿದ್ದಾರಂತೆ ಭೀಷ್ಮಾಚಾರ್ಯರನ್ನು. ಎಲ್ಲಿದ್ದಾನ ಸಾತ್ವಿಕಿ? ಹಂಗ ಬಂದಂತೆ ಬಂದರಂತೆ ಭೀಷ್ಮಾಚಾರ್ಯ ಅಂದರೆ ವರ್ಣನೆ ಮಾಡ್ತಾರೆ ಕುಮಾರವ್ಯಾಸ. ಕಾಲಯಮನೋ ಭೀಷ್ಮನೋ ಫಣಮೇಳವೇ ಮಜುಭಾಪು ಮಾರಿಯ ತಾಳಿಗೆಗೆ ತುತ್ತಾದೆವೇ ತಡಬೇಕೆ ತೆಗೆಯನುತ ಆಳು ಮುರಿದುದು ಮೋಹರದ ಭೂಪಾಲಕರು ಹುರಿಯೊಡೆದು ದೊರೆಗಳ ಮೇಲೆ ಬಿಸುಟರು ವೀರ ಗಂಗಾತನುಜನು ಪಟಳವಾಗ. ಕಾಲಯಮನೋ ಭೀಷ್ಮನೋ, ಇವನೇನು ಕಾಲಯಮನ ಭೀಷ್ಮನ, ಪ್ರಳಯ ಕಾಲದ ರುದ್ರನ, ಯಾರಪ್ಪ ಇವನು ಹಿಂಗೆ ಬರ್ತಿದ್ದಾನೆ, ಏನು ಸಾಮಾನ್ಯನ ಭೀಷ್ಮಾಚಾರ್ಯರನ್ನು ನಾವು ಎದುರಿಸಬೇಕು ಅಂದರೆ ಅಂತ ಹೇಳಿಬಿಟ್ಟು ಅವರವರ ಮುಖಂಡರಿಗೆ ಬಿಟ್ಟುಬಿಟ್ರಂತೆ ಯುದ್ಧವನ್ನು ಓಡ್ತಿದಾರಂತೆಲ್ಲ. ಇದನ್ನು ನೋಡಿಬಿಟ್ಟು ಅರ್ಜುನ ಏನು ಮಾಡಿಬಿಟ್ಟ ಅಂದರೆ, ಅಯ್ಯೋ ರಾಮ ಎಂಥ ಪರಿಸ್ಥಿತಿ ಬಂತಲ್ಲ ನಮಗೆ ಅನ್ಕಂಡ. ಸೋಲಮಿಗಲೊಳ ಸರಿವ ಬಿರುದರ ಬೀಳಗೆಡಗಿಸಿ ಕಪಿಯ ಹಳವಿಗೆ ಗೋಲನೆತ್ತಿಸಿ ಕೆಲಬಲದ ಮನ್ನೆಯರ ಕೈವೀಸಿ ಆಲಿಯಲ್ಲಿ ಕುಡಿಸೂಸೆ ಮೀಸೆಯ ಮೇಲೋದಿರುಹುತ ಔಡುಗಚ್ಚಿ ಕರಾಳ ರೋಷ ಮಹೋಗ್ರ ವೀರನು ಪಾರ್ಥನಿದಿರಾದ. ಈ ಪರಿಸ್ಥಿತಿಯನ್ನು ನೋಡಿರ್ತಕ್ಕಂಥ ಅರ್ಜುನ ಬಂದುಬಿಟ್ಟು ಅಡ್ಡ ಕಟ್ಟಿಬಿಟ್ಟ ಭೀಷ್ಮಾಚಾರ್ಯರಿಗೆ. ಏನು ಸುಮ್ಮನೆ ಅಕ್ಕಪಕ್ಕದವರನ್ನು ಕೈ ಬೀಸಿ ಕರೆದಿದ್ದ, ಬರ್ರಿ ಇಲ್ಲಿ ಯಾರು, ನೀವು ಹೆದರಬೇಡ್ರಿ, ಏನು ಭೀಷ್ಮಾಚಾರ್ಯರು ಬಂದ್ರೆ ನಮಗೇನು ಭಯಾನ, ಬರ್ರಿ ಎಲ್ಲರೂ ಅಂದ್ಕೊಂಡು ಅವ್ರನ್ನೆಲ್ಲ ತಿರುಗಿಸ್ಕೊಂಡು ಬಂದ್ಬಿಟ್ನಂತೆ ಅರ್ಜುನ ಹಿಂದಕ್ಕೆ. ಅವ್ರನ್ನೆಲ್ಲ ನೋಡು, ಕರಾಳ ರೋಷ ಮಹೋಗ್ರವೀರ. ಅರ್ಜುನ ಸಾಮಾನ್ಯವಾಗಿರ್ತಕ್ಕಂಥವನಲ್ಲ, ಮಹಾಪ್ರಚಂಡನಾಗಿರ್ತಕ್ಕಂಥ 10 ಹೆಸರುಗಳಿರ್ತಕ್ಕಂಥ ಅರ್ಜುನ ಬಂದುಬಿಟ್ನಂತೆ ಯುದ್ಧಕ್ಕೆ ಭೀಷ್ಮಾಚಾರ್ಯರಿಗೆ ಎದುರಾಗಿ. ಅಂತನಂತೆ, ತೊಲಗು ಕಲಿ ಭೀಷ್ಮ, ಭೀಷ್ಮಾಚಾರ್ಯ ನಡೀರಿ ಹಿಂದಕ್ಕೆ, ವೃದ್ಧರಿಗೆ ಎಳಭಟರ ಕೂಡಾವುದಂತರ. ನೀವು ನೋಡಿದ್ರು ಮುದುಕರು, ನಾವು ನೋಡಿದ್ರು ಹುಡುಗರು, ನಿಮಗೂ ನಮಗೆ ಯಾವುದಂತರ. ಅಳಿಬಲರ ಹೆದರಿಸಿದ ಹೆಕ್ಕಳವೇಕೆ ಸಾರೆನುತ. ಏನು ಯುದ್ಧ
ಕಡಿಮೆ ಶಕ್ತಿ ಇರತಕ್ಕಂಥವ್ರನ್ನು ನಾನು ಸೋಲಿಸಿಬಿಟ್ಟೆ ಅಂತಕ್ಕಂಥ ಅಹಂಕಾರ ನನಗೆ ಏನು ಮಾಡಿಬಿಟ್ಟ ಅಂತ ಹೇಳ್ತಾ, ತುಳುಕಿದನು ಕೆಂಗೋಲ ಜಲಧಿಯ ನೆಲನದಾವುದು ದಿಕ್ಕದಾವುದು ಸಲೆ ನಭೋ ಮಂಡಲವದಾವುದೆನಲ್ಕೆ ಕಲಿಪಾರ್ಥ. ಆ ಭೂಮಿ ಯಾವುದು, ಆಕಾಶ ಯಾವುದು, 8 ದಿಕ್ಕುಗಳ್ಯಾವು ಅನ್ನೋ ರೀತಿಯಲ್ಲಿ ಆ ಒಂದು ವಿಚಿತ್ರವಾದ ಬಾಣದ ಮಳೆಯನ್ನು ಸುರಿಸಿದನಂತೆ ಭೀಷ್ಮಾಚಾರ್ಯರ ಮೇಲೆ. ಅವರು ಭೀಷ್ಮಾಚಾರ್ಯ ಅಂತಾರಂತೆ, ಪೂತುರೇ ಕಲಿಪಾರ್ಥ ವಿಸಿಕೌರಾತಮಯವಾಯಿತವನೀ. ಫಲ ಅರ್ಜುನ, ನೀನು ಬಿಟ್ಟಿರ್ತಕ್ಕಂಥ ಬಾಣಗಳಿಗೆ ಭೂಮಿಯೆಲ್ಲ ಬಾಣದ ಮಯವಾಗಿಬಿಡ್ತಯ್ಯ. ಎಂಥ ಯುದ್ಧ ಮಾಡ್ತಿದೀಯ. ಕಾರ್ಮುಕ ಭೂತನಾಥನ ಕರುಣಿ ಎಲ್ಲ ಕಲಿತಮನೆ ನಿನಗೆ. ಭೇಷ್, ನಿನ್ನ ಒಂದು ವಿದ್ಯೆ ಚಮತ್ಕಾರ ಏನು ಕಡಿಮೆ ಇರಲ್ಲ. ಯಾಕೆ ಅಂದರೆ ಚಾಪವಿದ್ಯಾ ದುರ್ಜಟಿ ಆಗಿರತಕ್ಕಂಥ ದ್ರೋಣಾಚಾರ್ಯರ ಹತ್ರ ಅಲ್ವೇ ನೀನು ಕಲ್ತಿರೋದು ಯುದ್ಧವನ್ನ. ಆತು ಕೊಲ್ಲಾದಡೆಯನುತ ಕಪಿಕೇತನನ ಶರಹತಿಯನಂತ ಮಾತು ಹಿಂಚಿತು ಕಡಿದು ಬಿಸುಟನು ಕೃಷ್ಣ ಬೆರಗಾಗೆ. ಆ ಮಾತು ಹೇಳದೆ ತಡೋ ಅಂತ ಹೊಡೆದ್ಬಿಟ್ಟು ಆ ಬಾಣದ ಪಂಜರವನ್ನೆಲ್ಲ ಬಟ್ಟ ಬಯಲು ಮಾಡಿಬಿಟ್ನಂತೆ. ಕಪಿಕೇತನನ ಶರಹತಿಯನಂತ ಮಾತು ಹಿಂಚಿತು ಕಡಿದು ಬಿಸುಟನು ಕೃಷ್ಣ ಧ್ವಜ ಪತಾಕಿಯನ್ನು ಕಡಿದು ಬಿಸಾಕ್ಬಿಟ್ನಂತೆ. ಕೃಷ್ಣ ನೋಡ್ಬಿಟ್ಟು ಬೆರಗಾಗ್ಬಿಟ್ನಂತ. ಏನು ಯುದ್ಧನಯ ಇದು ಭೀಷ್ಮಾಚಾರ್ಯರದು. ಆ ಸಮಯದೊಳು ರಣದೊಳು ಕಿದರಾಸು ಯೋಧನ ಶಲ್ಯ ಸಲೆ ದುಶ್ಯಾಸನನು ಕೃಪಾ ಶಕುನಿ ಗುರುಸುತಾದಿಯಾದವರು. ಏನು ಆ ಟೈಮಿಗೆ, ಆ ಸಮಯಕ್ಕೆ ಸರಿಯಾಗಿ ದುರ್ಯೋಧನ, ಶಲ್ಯ, ದುಶ್ಯಾಸನ, ಕೃಪಾ, ಶಕುನಿ, ಗುರುಸುತ ಅಂದರೆ ಅಶ್ವತ್ಥಾಮಾಚಾರ್ಯ ಎಲ್ಲರೂ ಬಂದ್ಬಿಟ್ರು ಯುದ್ಧಕ್ಕೆ ಒಂದೇ ಸಾರಿ. ಸೂಸಿದರು ಸರಳುಗಳನರ್ಜುನ ಘಾಸಿಯಾದನು ವಿಲಯ ಮೇಘದ ಮೀಸಲಿನ ಒಳಗಾಲವೆನೆ ಮೋಹಿದುದು ಶರಜಾಲ. ಇನ್ನೇನು ಅರ್ಜುನನ ಕತೆ ಮುಗೀತು ಅಂದ್ಕೊಂಡ್ಬಿಟ್ರಂತೆ ನೋಡ್ತಕ್ಕಂಥವರೆಲ್ಲ. ಇನ್ಯಾರಪ್ಪ ಬಂದು ಕಾಪಾಡ್ತಾರೆ ಇವ್ರನ್ನ ಅನ್ನಷ್ಟೊತ್ತಿಗೆ ಏನಾಯ್ತು, ಇನ್ನೂ ಏನಾಯ್ತಪ್ಪ ಅವರ ಒಂದು ಬಾಣದ ವರ್ಷಕ್ಕೆ ಅಂದರೆ, ಕುದುರೆ ಕಂಗೆಟ್ಟವು ಮುರಾರಿಯ ಹೃದಯ ಸಂಚಲವಾಯಿತು. ಅವರು ಬಂದ ಧಾಟಿಗೆ ಬಿಟ್ಟಿರ್ತಕ್ಕಂಥ ಒಂದು ಪ್ರಚಂಡವಾಗಿರ್ತಕ್ಕಂಥ ಬಾಣದ ಮಳೆಗೆ ಏನಾಯ್ತಪ್ಪ, ಕುದುರೆ ಕಂಗೆಟ್ಟವು, ಕುದುರೆ ಕಂಗೆಟ್ಬಿಟ್ಟುವಂತೆ ಮುರಾರಿಯ ಹೃದಯ ಸಂಚಲವಾಯಿತು. ಆ ಭಗವಂತನಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತು. ಗಾಲಿಗಳ ದುರಿದವು ಗರುವಾಗಿ ಗೆಟ್ಟನು ಮೇಲೆ ಹನುಮಂತ. ಮೇಲೆ ಆಂಜನೇಯ ದಿಕ್ಕು ತಪ್ಪಿಬಿಟ್ಟಿದನಂತೆ. ಹೆದರಿದರು ನಾಯಕರು ಪಾಂಡವರ ದಟು ಮುರಿದುದು ಸುರರು ಚಿಂತಿಸಿ ಕುದಿದರರ್ಜುನ ಪಕ್ಷಪಾತ ವ್ಯರ್ಥವಾಯಿತೆಂದು. ಆವಾಗ ಆಕಾಶದಲ್ಲಿ ದೇವತೆಗಳು ಅನ್ಕಂತಾರಂತೆ, ಅಯ್ಯೋ ಇವನಜ್ಜಿನಾಡ, ನಾವು ಅರ್ಜುನನ ಕಡೆ ಬಂದಿದ್ದೇ ತಪ್ಪಾಯಿತು. ಅತ್ಲಾಗ ಭೀಷ್ಮ ಪಾಂಡವರ ಕಡೆ ಕೌರವ್ರ ಕಡೆ ಹೋಗಿದ್ದಿದ್ರು ಒಂದು ಜಯನಾದರೂ ಸಿಗ್ತಿತ್ತು ಅನ್ನೋ ರೀತಿಯಲ್ಲಿ, ಅಂದರೆ ಅರ್ಜುನನಿಗೆ ಸೋಲಾಯಿತು ಅನ್ನೋ ರೀತಿಯಲ್ಲಿ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡ್ತಿದ್ದಾರಂತೆ. ಆದರೆ ಹಿಂದೆ ರಿವರ್ಸ್ ಆಯಿತು ಲೆಕ್ಕಾಚಾರ. ತೆರಳುವನೇ ಬಿಲುಗಾರರಿಗೆ ವರಗುರುವಲ ಕಲಿಪಾರ್ಥ. ಸಂಜಯ್ ಹೇಳ್ತಾನಂತೆ ಧೃತರಾಷ್ಟ್ರಿಗೆ ಒಂದು ನಿಮಿಷ ಧೃತರಾಷ್ಟ್ರನಿಗೆ ಸಂತೋಷ ಆಗಿಬಿಡ್ತು. ಏ ಧೃತರಾಷ್ಟ್ರ, ತೆರಳುವನೇ ಬಿಲುಗಾರರಿಗೆ ವರಗುರುವಲ ಕಲಿಪಾರ್ಥ. ಬಿಲುಗಾರರಿಗೆಲ್ಲ ಗುರು ಕಣೋ ಕಲಿಪಾರ್ಥ, ಸಾಮಾನ್ಯವಾದವನಲ್ಲ. ಅನಿಬರ ಸರಳ ಕಡಿದನು ಕೃಪನ ನೆಚ್ಚನು ಗುರುಸುತನ ರಥವ ಉರುಳು ಗೆಡಿಸಿದನು ಶಲ್ಯನನು ಹೇವರಿಸಲೆಚ್ಚನು ಕೌರವನ ಹೇರಾಳದಂಬನು ಹೂಳಿದನು ಸೀಳಿದನು ಸಮರಥರ. ಏನು ಮಾಡಿಬಿಟ್ಟಿದ್ದಾನೆ ಅರ್ಜುನ, ಕೃಪನನ್ನು ಹೊಡೆದಿದ್ದಾನೆ, ಗುರುತ ಅಶ್ವತ್ಥಾಮರನ್ನು ಹೊಡೆದಿದ್ದಾನೆ, ಶಲ್ಯನನ್ನು ಹೊಡೆದಿದ್ದಾನೆ, ಕೌರವನನ್ನು ಹೊಡೆದಿದ್ದಾನೆ, ಅವನು ಒಟ್ಟಿ ಕೊಡಿದ್ಬಿಟ್ಟಿದ್ದಾನೆ. ಆಮೇಲೆ ಆ ಕೌರವನ ಹೇರಾಳದಲ್ಲಿ ಅಂದರೆ ಶರೀರದಲ್ಲಿ ಅಂಬುಗಳನ್ನು ತೋರಿಸಿದ್ದಾನೆ, ಶಲ್ಯನ ಹೊಟ್ಟಿಗೆ ಹೊಡೆದಿದ್ದಾನೆ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೋವನ್ನು ಉಂಟು ಮಾಡಿದ್ದಾನೆ. ಆ ಅತಿರಥ ಮಹಾರಥನನ್ನು ಸೀಳಿ ಬಿಸಾಕ್ಬಿಟ್ಟಿದ್ದಾನಂತ ಅರ್ಜುನ. ಒಂದೇ ಕ್ಷಣಕ್ಕೆ ಯುದ್ಧ ಈ ಕಡೆ ತಿರ್ಕೊಂಡ್ಬಿಡ್ತು. ಏನಾಯ್ತಪ್ಪ,
ಏರುವಡೆದನು ಶಲ್ಯ ರಕುತವ ಕಾರಿದನು ದುಶ್ಯಾಸನನು, ಕೈಮೀರಿ ಕೈಗೊಂಡೆಚ್ಚು ಕೊನ್ನೊಂದನು ಮತ್ತೆ ಗುರುಸೂನು. ಹೇರಿದರು ಹಿಳುಕುಗಳ ಮೈಯಲಿ ಜೋರು ಮಸಗಲು ಭೀಷ್ಮ ಕಡುಗಾ ಹೇರಿದನು ರೋಷಾಗ್ನಿ ವಿಷ ವಿಕಟ ಜ್ವಾಲ ಮುಖನಾದ. ಇದು ಎಲ್ಲ ನೋಡಿರ್ತಕ್ಕಂಥ ಭೀಷ್ಮಾಚಾರ್ಯರಿಗೆ ಹೊಟ್ಟೆಗೆ ಬೆಂಕಿ ಬಿದ್ದುಬಿಡ್ತಂತೆ, ವಿಚಿತ್ರವಾಗಿರ್ತಕ್ಕಂಥ ಸಿಟ್ಟು ಬಂದ್ಬಿಡ್ತಂತೆ. ಏನಾಯ್ತಪ್ಪ ಅಂದರೆ, ಮೊಗದ ಹೊಗರಳವಡಿಸೆ ಸುಯಿಲಲಿ ಹೊಗೆಯ ಹೊದರ ಅಂಕುರಿಸೆ, ಬಿಡುಗಣ್ಣುಗಳೊಕ್ಕುದು ಕೆಂಪು ಸೊಂಪಡಗಿತು ಮುಖ ಸ್ನೇಹ. ಏನು ಆ ಕಣ್ಣಿನಲ್ಲಿ ಕಿಡಿ ಬರ್ತಾ ಇದೆಯಂತೆ ಭೀಷ್ಮಾಚಾರ್ಯರಿಗೆ, ಮುಖ ಎಲ್ಲ ಸುಮ್ಮನೆ ರೋಷದಿಂದ ಕುದಿತಾ ಇದೆಯಂತೆ. ಅಷ್ಟೊತ್ತು ಕೂಡ ಅರ್ಜುನನಿಗೆ ಸ್ನೇಹಯುಕ್ತವಾಗಿಯೇ ಇತ್ತು ಆ ಮುಖ ಭೀಷ್ಮಾಚಾರ್ಯರದು. ಆದರೆ ಈ ಪರಿಸ್ಥಿತಿ ಹಂಗಿಲ್ವಲ್ಲ. ತೆಗೆವೆನರ್ಜುನನ ಸುವನೆನು ತಾಳುಗಳ ದೇವನು, ಅರ್ಜುನನ ಒಂದು ಒಂದು ಕ್ಷಣಕ್ಕೆ ತೆಗೆದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಆಳುಗಳ ದೇವನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು, ಭೀಷ್ಮನು ಅಡಿಗಡಿಗೆ ಒಗುಮಿಗೆಯ ಕೋಪದಲ್ಲಿ ಕೋದನು ಸರಳಿನಲ್ಲಿ ನರನ. ಏನು ಅರ್ಜುನನ ರಥವನ್ನ ಬಾಣದಲ್ಲಿ ಮುಳುಗಿಸಿಬಿಟ್ಟಿದ್ದಾರಂತೆ ಭೀಷ್ಮಾಚಾರ್ಯರು. ನೊಂದು ಸೈರಿಸಿ ಮತ್ತೆ ಸರಳಿನ ಸಂದಣಿಯ ಸೈಗರೆದನರ್ಜುನ ನಿಂದುಧರ ಮಜು ಭಾಪುರೆನೆ ಪಸರಿಸಿದ ಒಂಬುಗಳು. ಅಷ್ಟು ಬಾಣಗಳನ್ನು ಕಡಿದಿರ್ತಕ್ಕಂಥ ಅರ್ಜುನ ಮತ್ತೆ ನಿಂತು ಬಿಟ್ಟು ಭೀಷ್ಮಾಚಾರ್ಯರನ್ನ ಹೊಡೆದಂತೆ ಭೇಷ್ ಅಂತಿದರಂತೆ ಪಕ್ಕದಲ್ಲಿರ್ತಕ್ಕಂಥವರೆಲ್ಲ. ಮುಂದೆ ನಿಲ್ಲಲರಿಯದೆ ವಿತಾಳಿಸಿ ಮಂದಗತಿಯೊಳು ಕೆಲಸಿಡಿದು ಹರಿನಂದನನ ಮೇ ಬಿಡದೆನು ಎಸುತ ಬಂದನು ಭೀಷ್ಮ ಮುಳಿಸಿನಲಿ. ತೀರ್ಘ ಆ ಬಾಣಗಳನ್ನೆಲ್ಲ ಕತ್ತರಿಸಿಬಿಟ್ಟು ಭೀಷ್ಮಾಚಾರ್ಯರು ಏನು ಸುಮ್ಮನೆ ಒಡಿ ಆಮೇಲಿರತಕ್ಕಂಥ ಹರಿನಂದನನ ಮೇಲೆ, ಅಂದರೆ ಆ ಕಡೆ ಮೇಲೆ ಆಂಜನೇಯನಿಗೆ ಹೊಡಿತಾರಂತೆ, ಈ ಕಡೆ ಅರ್ಜುನನಿಗೆ ಹೊಡಿತಿದ್ದಾರಂತೆ. ಆವಾಗ ಕೃಷ್ಣನಿಗೆ ಸಿಟ್ಟು ಬಂದ್ಬಿಡ್ತು. ಅಜ್ಜಿನಾಡಿ ಈ ಭೀಷ್ಮಾಚಾರ್ಯರ ಕಾಟ ಜಾಸ್ತಿ ಆಗಿಬಿಡ್ತಲ್ಲ, ಏನು ಮಾಡಬೇಕು ಇವನಿಗೆ ಹಂಗಿಂಗೆ ಮಾಡಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಏನು ಮಾಡಿಬಿಟ್ಟ ಗೊತ್ತಾ? ಎಷ್ಟು ಚೆನ್ನಾಗಿದೆ ವರ್ಣನೆ ಇದು. ಆ ಕೃಷ್ಣ ರಥವನ್ನ ಯಾವ ರೀತಿ ಭೀಷ್ಮಾಚಾರ್ಯರ ಮೇಲೆ ಹರಿಸಿದ ಅಂತಕ್ಕಂಥದ್ದು. ಎತ್ತಲೊಲೆದನದೆತ್ತ ಸುರಿದನದೆತ್ತ ಜಾರಿದನೆತ್ತ ತಿರುಗಿದನೆತ್ತ ಹಿಂಗಿದನೆತ್ತ ಲೌಕಿದಲೆತ್ತರು ರುಬಿದನು, ಅತ್ತಲತ್ತಲು ರಥಾಯವ ಬಿಡದೊತ್ತಿ ಬೀದಿಗೆ ನೂಕಿ ಪಾರ್ಥನ ಮುತ್ತಯನ ಸಮ್ಮುಖಕ್ಕೆ ಬಿಡದೌಕಿದನು ಮುರವೈರಿ. ಏನು ಭೀಷ್ಮಾಚಾರ್ಯ ಎಲ್ಲಿ ಹೋದ್ರಲ್ಲಿ ರಥ ಸುಮ್ಮನೆ ಬಿಡ್ತಾ ಇದ್ದಾನಂತೆ. ಆಮೇಲೆ ಅರ್ಜುನನಿಗೆ ಸಿಗಿಸ್ತಾನೇ ಇಲ್ಲ ಭೀಷ್ಮಾಚಾರ್ಯರ ಒಂದು ಬಾಣಕ್ಕೆ. ಭೀಷ್ಮಾಚಾರ್ಯರು ಎಲ್ಲಿಗೋದ್ರಲ್ಲಿ ರಥ ತಿರುಗಿಸ್ತಿದ್ವಿ. ಆ ಅರ್ಜುನನ ರಥ ಸುಮ್ಮನೆ ಗರ ತಿರುಗ್ತಾ ಇದೆಯಂತೆ. ಭೀಷ್ಮಾಚಾರ್ಯರು ಒಂದು ಬಾಣ ಹೊಡೆದ್ರು ಕೂಡ ಅರ್ಜುನನಿಗೆ ತಾಕದೇ ಇರುವಷ್ಟು ರೀತಿಯಲ್ಲಿ. ಎತ್ತಲೊಲೆದನದೆತ್ತ ಸರಿದನ ಅದೆತ್ತ ಜಾರಿದನತ್ತ ಎತ್ತ ತಿರುಗಿದನೆತ್ತ ಹಿಂಗಿದನೆತ್ತಲೂಕಿದನೆತ್ತಲು ರುಬಿದನು, ಅತ್ತಲತ್ತಲು ರಥಯವ ಬಿಡದೊತ್ತಿ ವೀದಿಗೆ ನೂಕಿ ಪಾರ್ಥನ ಮುತ್ತಯನ ಸಮ್ಮುಖಕ್ಕೆ ಬಿಡದೌಕಿದನು ಮುರವೈರಿ. ಒಟ್ಟು ಅರ್ಜುನನನ್ನ ಸಿಗಗೊಡಿಸ್ದಂಗೆ ಎಲ್ಲಿ ಸಿಕ್ಕರಲ್ಲಿ ತೂರಿಸಿಬಿಟ್ಟು ಸೀದಾ ಭೀಷ್ಮನ ಹತ್ರ ರಥವನ್ನು ತಗೊಂಡು ಹೋಗಿದನಂತೆ ಪರಮಾತ್ಮ. ಆವಾಗ ಭೀಷ್ಮಾಚಾರ್ಯ ಸಿಟ್ಕೊಂಡ್ಬಿಡ್ತು. ಕೆರಳಿದನು ಕಲಿ ಭೀಷ್ಮಾಚಾರ್ಯ ಸಿಟ್ಟು ಬಂದ್ಬಿಟ್ಟು ಅರ್ಜುನನು ರವಣೆಯ ಗೆಲುವರೆ ಮುರಾರಿಯ ಭರವಸವ ತಗ್ಗಿಸಿದಡಲ್ಲದೆ ಕಾದಲರಿದೆನು ತಾ. ಅರ್ಜುನನಿಗೆ ಹೊಡಿಬೇಕು ಅಂದರೆ ಈ ಮುರಾರಿಯ ಒಂದು ಕಾಟ ತಪ್ಪಿಸ್ಕೋಬೇಕು, ನಾನು ಅವನ್ನು ಕಂಟ್ರೋಲಿಗೆ ತರಬೇಕು ಅಂತ ಹೇಳ್ತಾ, ಹರಿಯ ಸಿರಿಯೊಡಲಿನಲ್ಲಿ ಸರಳಿನ ಸರಿವಳೆಯ ಸೈಗರೆಯೇ ಜೋಡಿನ ಸರಪಳಿಯಲ ಕಾಡಿದವು ಕಲಿ ಭೀಷ್ಮನಂಬುಗಳು. ಏನು ಸುಮ್ಮನೆ ಆ ಕೃಷ್ಣ ಪರಮಾತ್ಮನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದರಂತೆ ಭೀಷ್ಮಾಚಾರ್ಯರು. ಅಲ್ಲಿಗೂ ಇವನು ಸುಮ್ಮನೆ ಇರ್ತಿಲ್ಲ ಕೃಷ್ಣ.
ಮತ್ತೆ ರಥವನ್ನು ಹರಿಸಿ ಭೀಷ್ಮನ ಹತ್ತೆ ಬರೇ. ತಿರ್ಗಾ ರಥವನ್ನು ಸೀದಾ ಭೀಷ್ಮಾಚಾರ್ಯ ಹತ್ರಿಗೆ ಹೊಡೆದು ಬಿಟ್ಟ. ಯಾರು? ಕೃಷ್ಣ. ಕಟ್ಟಳವಿಯಲ್ಲಿ ಮುತ್ತಯ್ಯನು ಸಿಲುಕಿದನು ಶಿವ ಶಿವ ಎನ್ನುತ್ತ ಬಲ ಬೆದರೆ. ಯೋರಾಮ ಸಿಕ್ಕಿಬಿಟ್ರು ಭೀಷ್ಮಾಚಾರ್ಯರು. ನಡ್ರಪ್ಪ ಎಲ್ಲ ಹೋಗೋಣ. ಯಾಕೆಂದ್ರೆ ಕೃಷ್ಣ ಒಂದು ರಥವನ್ನ ಭೀಷ್ಮಾಚಾರ್ಯರ ಹತ್ರ ಹೊಡೆದು ಬಿಟ್ಟಿದ್ದಾನಲ್ಲ, ಈಗೇನು ಗತಿ ಮಾಡಬೇಕು? ಅರ್ಜುನಿಗೆ ಕೃಷ್ಣ ಆ ಭೀಷ್ಮಾಚಾರ್ಯರು ಸಿಕ್ಕಿಬಿಟ್ರು ಅಂತ ಹೇಳಿಬಿಟ್ಟು ಬಲ ಎಲ್ಲ ಬೆದರು ಬಿಟ್ರೆ ಏನು ಮಾಡಿಬಿಟ್ರು ಭೀಷ್ಮಾಚಾರ್ಯರು ಗೊತ್ತಾ? 10 ಶರದಲ್ಲಿ ಕೃಷ್ಣರಾಯನ ಮತ್ತೆ ಮುಸುಕಿದನು. 10 ಬಾಣದಿಂದ ಆ ಭಗವಂತನನ್ನ ಮತ್ತೆ ಮುಸುಕಿಬಿಟ್ರು ಭೀಷ್ಮಾಚಾರ್ಯರು. ಬಹಳ ಭಾರ್ಗವದತ್ತ ಬಾಣವ ತೊಡಚಿ ದೇವನ ಮೊಸಲ ಕೀಳಿಸಿದ. ಒಂದು ಪ್ರಚಂಡವಾಗಿರ್ತಕ್ಕಂಥ ಮಂತ್ರಾಸ್ತ್ರ ಕೊಟ್ಟಿದ್ರು ಯಾರು? ಪರಶುರಾಮ. ಇದು ಅಸಾಧ್ಯವಾಗಿರತಕ್ಕಂಥ ಅಸ್ತ್ರ ಭೀಷ್ಮ. ಅಂಥ ಸಂದರ್ಭ ಬಂದರೆ ನೀನು ಉಪಯೋಗಿಸುವಂತ ಆ ಭಾರ್ಗವದತ್ತ ಬಾಣವನ್ನು ಉಪಯೋಗಿಸಿಬಿಟ್ಟು ಸೀದಾ ಪರಮಾತ್ಮನ ಹಾನಿ ಕೊಡದು ಬಿಟ್ರಂತೆ ಭೀಷ್ಮಾಚಾರ್ಯ. ಏನು ಗತಿ ಮಾಡಬೇಕು? ಭಾರ್ಗವದತ್ತ ಬಾಣವ ತೊಡಚಿ ದೇವನ ನೊಸಲ ಕೀಲಿಸಿದ. ಏನಾಗ್ಬಿಡ್ತು ಗೊತ್ತಾ ಅವಾಗ? ಕ್ಯಂಗರಿಯ ಮರಿದುಂಬಿ ತಾವರೆ ಗಂಗವಿಸುವವೋಲ್. ಮರಿದುಂಬಿಸಿದ ತಾವರೆಯ ಹೂವಿನ ಮೇಲೆ ಮುಂದೆ ಕುತ್ಕೊಂಡಂಗಾಯ್ತು. ಅಸುರ ರಿಪುವಿನ ಮಂಗಳಾನನ ಕಮಲದಲ್ಲಿ. ಅಸುರ ರಿಪುವಿನ ಮಂಗಳಾನನ ಕಮಲದಲ್ಲಿ ಶರವಾಳೆ ಗರಿಗಡಿಯೇ. ಸೀದ ಬಂದುಬಿಟ್ಟ ಆ ಬಾಣ. ಯಾವ ರೀತಿ ಮಕರಂದವನ್ನು ಹೀರ್ಲಿಕ್ಕೆ ಒಂದು ದುಂಬಿ ಹೋಗಿಬಿಟ್ಟು ಕಮಲದೆಲೆ ಮೇಲೆ ಕುತ್ಕೊಳ್ಳುತ್ತೋ ಆ ರೀತಿ ನೇರವಾಗಿ ಭೀಷ್ಮಾಚಾರ್ಯರಿಂದ ಬಿಟ್ಟಿರ್ತಕ್ಕಂಥ ಮಂತ್ರಾಸ್ತ್ರ ಪರಮಾತ್ಮನ ಹಣೆಗೆ ನೆಟ್ಟು ಬಿಡ್ತಂತೆ. ತುಂಗ ವಿಕ್ರಮನು ಅಂಬ ಕಿತ್ತು. ಮಹಾಪರಾಕ್ರಮಿ ಮಹಾಪ್ರಚಂಡನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಆ ಬಾಣವನ್ನು ಕಿತ್ಕಂಡ ಕೈಗೆ ತದಂಗ ರಕ್ತ ವಿಶೇಷ ತದಂಗ ರಕ್ತಾವಿಶೇಷ ರೌದ್ರಾಲಿಂಗಿತನು ಬಲುಖತಿಯೇ ಹಿಡಿದನು ಭೀಷ್ಮನು ಪಟಳಕ್ಕೆ. ಆ ಬರ್ತಕ್ಕಂಥ ಆ ಬಾಣವನ್ನು ಕಿತ್ತುಬಿಟ್ಟು ನೆಟ್ಟಿರ್ತಕ್ಕಂಥ ಬಾಣವನ್ನು ಹೊರ ಕಿತ್ತುಬಿಟ್ಟು ಏನು ಸುಮ್ಮನೆ ರೋಷಾಗ್ನಿಯನ್ನು ತನ್ನ ಕಣ್ಣಿನಿಂದ ಸುರಿಸ್ತಾ ಇದ್ದಾನಂತೆ. ಮಹಾಕೋಪಾವಿಷ್ಟನಾಗಿರ್ತಕ್ಕಂಥವನಾಗಿದ್ದಾನೆ ಪರಮಾತ್ಮ. ನೋಡ್ರಿ, ಪರಮಾತ್ಮನಿಗೆ ಸಿಟ್ಟು ಬಂದರೆ ನಿಂಗೆ ಹೆಂಗಿರ್ಬೋದು? ಏನಾಯ್ತಪ್ಪ ಅಂದರೆ, ಕೆಂಪಕಾರಿದ ವಾಲಿಗಳು ಮೈ ಕಂಪಿಸಿದು ದಡಿಗಡಿಗೆ. ಕಣ್ಣಲ್ಲಿ ಸುಮ್ಮನೆ ತಗ್ಗ ಉರಿ ಬರ್ತಾ ಇದೆಯಂತೆ. ಮೈ ಗಡ 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 ನಡೀತಾ ಇದೆ ಆ ಒಂದು ಸಿಟ್ಟಿಗೆ. ರೋಷದ ಬಿಂಬಿನೋಳ್ ತಗ್ಗಿದನು ಗಂಟೆಕ್ಕಿದನು ಹುಬ್ಬನ್ನು ಗಂಟೆಕ್ಕಿದನಂತೆ. ಸೊಂಪುಗೆಟ್ಟುದು ಸಿರಿವದನ. ಆ ಸಿರಿವದನ ಸೊಂಪುಗೆಟ್ಟಿದೆಯಂತೆ ಅವನ ಮುಖ. ಮನದಿಂಪು ಬೀತುದು ಭಕ್ತ ಮೋಹದಲಂಪು ಮಸುಳಿತು ಬಿಸುಟು ಕಳೆದನು ಹಯದ ವಾಜಗವಾಘೆಗಳ. ಆ ಭಕ್ತ ಅನ್ನತಕ್ಕಂಥದ್ದನ್ನು ಕೂಡ ಮರ್ತು ಬಿಟ್ಟಿದ್ದಾನೆ ಭೀಷ್ಮಾಚಾರ್ಯರು. ಭಕ್ತರು ಅನ್ನೋದನ್ನು ಆ ಸಿಟ್ಟಿನಲ್ಲಿ ಪರಮಾತ್ಮ ಮರ್ತು ಬಿಟ್ಟಿದ್ದಾನೆ. ಆ ಕೈಯಲ್ಲಿರತಕ್ಕಂಥ ಆ ವಾಘೆಯನ್ನು ಬಿಸಾಟಿದ್ದಾನೆ. ಇಲ್ಲಿಗೆ ನೆಲದ ಮೇಲಕ್ಕೆ ಅಲ್ಲ, ಆ ರಥದ ಮೇಲಕ್ಕೆ ಅಂತ ಹೇಳ್ತಾ ಈ ಒಂದು ಸಂಧಿಯನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದುವರಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.